ರಾಮ್. ಹಾಯ್ ಆಕಾಶ್ ಅಂಕಲ್, ಗುಡ್ ಮಾರ್ನಿಂಗ್. ಹಾಯ್ ಸೀತಾ. ಎಲ್ಲಿ ರಾಮ್? ನಮ್ ಕೆಳಗ್ ಬಂದ್ರಲ್ಲ, ನೋಡ್ಲಿಲ್ವಾ? ನೋಡಿಲ್ಲ, ಇನ್ನೊಂದ್ಸಲ ನೋಡ್ತೀನಿ. ಅಶೋಕ್, ಇಬ್ರು ಬೆಸ್ಟ್ ಫ್ರೆಂಡ್ಸ್ ಸೇರ್ಕೊಂಡು ಏನ್ ಮಾಡ್ತಿದ್ದೀರಾ? ಕೇಳಿದ್ರೆ ಸರ್ಪ್ರೈಸ್ ಸರ್ಪ್ರೈಸ್ ಅಂತ ಏನೂ ಹೇಳ್ತಾನೆ ಇಲ್ಲ. ಏನದು? ನನ್ ಗೆಳೆಯ ಹೇಳದ್ನ, ಅವನು ಹೇಳಿಲ್ಲ ಅಂತಂದ್ರೆ ನಾನು ಹೇಳಕ್ ಹೋಗಲ್ಲ. ಓಕೆ, ಟಾಟಾ, ಬಾಯ್ ಬಾಯ್. ಇಬ್ರು ಸರಿಗಿದ್ದೀರಾ. ಸೀತಾ, ಏನಂತೆ ಅಶೋಕ್ದು? ನೋಡಿ ಅತ್ತೆ, ಇಬ್ರು ಫ್ರೆಂಡ್ಸ್ ಸೇರ್ಕೊಂಡು ಏನೋ ನಡೆಸ್ತಾ ಇದ್ದಾರೆ. ಕೇಳಿದ್ರೆ ಸರ್ಪ್ರೈಸ್ ಸರ್ಪ್ರೈಸ್ ಅಂತ ಹೇಳ್ತಿದ್ದಾರೆ. ಸರ್ಪ್ರೈಸಾ? ಅಂಥದ್ದೇನಂತೆ ಸರ್ಪ್ರೈಸು? ಅವ್ರು ಎಲ್ಲಿ ಹೇಳ್ತಾರೆ? ಬಡ್ಡಿ ಬಂಗಾರ ಆಂಟಿ, ಏನಾಗ್ತದೆ ಅಂತ ಗೊತ್ತಾಗ್ತಿಲ್ವಾ? ನಾನು ಹೇಳ್ತೀನಿ ಕೇಳಿ. ಸರ್ಪ್ರೈಸ್ ಏನೇ ಇದ್ರು ಸೀತಮ್ಮನಿಗೆ, ನಿಮ್ಗಾಗೋದು ಶಾಕು. ಮಗ, ಇಲ್ಲೇನೋ ಮಾಡ್ತಿದ್ಯಾ ಮಗ? ಏಯ್, ಏನೋ ನಿನ್ ಕಣ್ಣಲ್ಲಿ ನೀರು, ಏನಾಯ್ತು ಮಗ? ಇವತ್ತು ಸುಬ್ಬಿ ಮನೆಗೆ ಬರ್ತಿದ್ದಾಳೆ ಕಣೋ. ಒಂದ್ ಅರ್ಥದಲ್ಲಿ ಸಿಹಿನೇ ಮನೆಗೆ ಬರ್ತಿದ್ದಾಳೆ. ಖುಷಿ ಪಡೋ ಟೈಮಲ್ಲಿ ಯಾಕೋ ಕಣ್ಣೀರು ಹಾಕ್ತಿದ್ಯಾ? ಸುಬ್ಬಿನ ನಾವು ಮನೆ ಕರ್ಕೊಂಡ್ ಬರ್ತಾ ಇದೀವೋ, ಆದ್ರೆ ಸುಬ್ಬಿ ನನ್ನ ಮಗಳ ಜಾಗನ ತುಂಬದಕ್ಕಾಗುತ್ತೆ. ನನ್ನ ಮಗಳು ಸಿಹಿಗೆ ರಿಪ್ಲೇಸ್ಮೆಂಟ್ ಇದೆ. ಹೌದು, ನನ್ನ ರೀಪ್ಲೇಸ್ಮೆಂಟ್ ಅಂದ್ರೆ ಅದು ಸುಬ್ಬಿದೆ. ಅವಳು ಬಂದ್ರೆ ಸೀತಮ್ಮ ಸರಿ ಹೋಗ್ತಾಳೆ ಅಂತ ಹೇಳಿ ಆಕಾಶ್ ಅಂಕಲ್. ನನ್ನ ಮಗಳಿಗೆ ನಾನು ಒಂದ್ ಮಾತು ಹೇಳಿಲ್ಲ ಕಣೋ, ಅವಳ ಜಾಗಕ್ಕೆ ಇನ್ಯಾನೋ ಕರ್ಕೊಂಡ್ ಬರ್ತಾ ಇದ್ದೀನಿ ಅಂತ. ಅದೇ ನಂಗೆ ಒಂಥರ ಗಿಲ್ಟ್ ಕಾಡ್ತಿದೆ ಅಶೋಕ. ಮಗ, ನಮ್ಗಿವಾಗ ಏನ್ ಇಂಪಾರ್ಟೆಂಟ್ ಹೇಳು? ಸೀತಾ ಹೆಲ್ತ್ ಅಲ್ವಾ? ಸೀತಾ ಸರಿ ಹೋಗ್ಬೇಕಲ್ವಾ? ಅದಕ್ಕೆ ಅಂತ ನಾವು ಒಂದು ಹುಡುಗಿನ ಕರ್ಕೊಂಡ್ ಬಂದಿದ್ದಕ್ಕೆ ಅದನ್ನ ಸೀತಾ ಸಿಹಿ ಅಂತ ಒಪ್ಕೊಳ್ಳೇ ಇಲ್ಲ. ಆದ್ರೆ ಸುಬ್ಬಿನ ಸೀತಾ ಸಿಹಿ ಅಂತಾನೆ ಅನ್ಕೊಂಡಿದ್ದಾಳೆ. ಸುಬ್ಬಿನ ನಾವು ಮನೆ ಕರ್ಕೊಂಡ್ ಬಂದ್ರೆ ಸೀತಾ ಖಂಡಿತ ಸರಿ ಹೋಗ್ತಾಳೆ. ಅದು ಸೂರಿ ನೋಡಿದ್ರೆ ಒಂದು ವಾರ ಆಯ್ತು, ನಾನು ಕೊಟ್ಟಿದ್ದ ಟೈಮ್ ಮುಗೀತು, ಸೀತನ ಆದಷ್ಟು ಬೇಗ ಹಾಸ್ಪಿಟಲ್ಗೆ ಸೇರಿಸ್ಬೇಕು ಅಂತೆಲ್ಲ ಹೇಳ್ತಿದ್ದಾರೆ. ಇಲ್ಲ ಮಗ, ಎಟ್ ಎನಿ ಕಾಸ್ಟ್ ನಾನು ಸೀತನ ಹಾಸ್ಪಿಟಲ್ಗಂತೂ ಸೇರಿಸಲ್ಲ. ಅದಕ್ಕೆ ಕಣೋ ಹೇಳ್ತಿರೋದು, ಹೋಗಿ ಸುಬ್ಬಿನ ಕರ್ಕೊಂಡ್ ಬರೋಣ ಅಂತ. ಯಾ ಮಗ, ಸೀತಾ ಸರಿ ಹೋದ್ರೆ ಸಾಕು ಕಣೋ. ಸರಿ ಹೋಗ್ತಾಳೆ. ಸೀತಾ ಸರಿ ಹೋಗ್ತಾಳ? ಹೇಗಪ್ಪು? ಚಿಕ್ಕಿ, ಅದನ್ನ ನಾನು ಬಂದು ಚಿಕ್ಕಿ, ನೀವು ಇಲ್ಲೇ ಇದ್ರಾ? ನಾವು ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡ್ರಾ? ಇಲ್ಲ, ಸೀತಾ ಸರಿ ಹೋಗ್ತಾಳೆ ಅನ್ನೋ ಮಾತು ಕಿವಿಗೆ ಬಿತ್ತು. ಏನ್ ವಿಷಯ ಅಪ್ಪು? ಚಿಕ್ಕಿ, ಅದನ್ನ ಬಂದ್ಮೇಲೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಈಗೆಲ್ಲೋ ಅರ್ಜೆಂಟಾಗಿ ಹೋಗ್ಬೇಕು, ಹೋಗಿ ಬರ್ತೀವಿ. ನಿಮ್ಮ ಆಶೀರ್ವಾದ ಬೇಕು ಚಿಕ್ಕಿ, ಬ್ಲೆಸ್ ಮಾಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್. ನಾವು ಅದೇನು ಮಾಡಕ್ಕೆ ಹೊರಟಿದ್ದೀವಿ ಅಂತ ರಾಮನ್ ಬಾಯಿ ಬಿಡ್ಸಕ್ಕೆ ನೋಡಿದ್ರಲ್ಲ ಚಿಕ್ಕಿ, ನನ್ನ ಗೆಳೆಯ ತುಂಬ ಚುರುಕಾಗಿದ್ದಾನೆ. ಮೊದಲಿನ ಥರ ಎಲ್ಲ ಬಾಯಿ ಬಿಡಲ್ಲ. ಅವನನ್ನ ಯಾರು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು.
ಡೋಂಟ್ ವರಿ, ನನ್ನಪ್ಪು ನನ್ನಿಂದ ಯಾವುದನ್ನು ಮುಚ್ಚಿಡಲ್ಲ. ಯಾವ ಕಾಲದಲ್ಲಿದ್ದೀರಾ ಚಿಕ್ಕಿ ನೀವು? ಕಾಲ ಬದಲಾಗತ್ತೆ, ಕಾಲಚಕ್ರ ತಿರುಗ್ತಾನೆ ಇರುತ್ತೆ. ಮೇಲಿದ್ದವರು ಕೆಳಗಡೆ ಬರಲೇಬೇಕು. ಬಿ ಪ್ರಿಪೇರ್ಡ್. ಮುಚ್ಚಿಟ್ಟಿರೋ ಸತ್ಯ ಹೊರಗೆ ಬರ್ಬೋದು. ಹುಷಾರ್. ಬಡ್ಡಿ ಬಂಗಾರಂ ಆಂಟಿ, ನಿಮ್ ಮುಖ ಯಾಕೆ ಹಿಂಗಾಗೋಯ್ತು? ಅಕ್ಕ, ನಮ್ ಸುಬ್ಬಿ ಮತ್ತೆ ತಾತ ಇಲ್ಲಿಗೆ ಬಂದಿದ್ರಾ? ಇಲ್ಲಮ್ಮ, ಬಂದಿಲ್ಲಮ್ಮ. ಜಾಕಿ, ಪುಟ್ಲಿಂಗು, ಸುಬ್ಬಿ ಸಿಕ್ಕದ್ಲಾ? ಇಲ್ಲ ಕಾವೇರಿ ಅಕ್ಕ, ಎಲ್ಲ ಕಡೆ ಹುಡ್ಕದ್ವಿ. ಓ, ಬಸ್ ಸ್ಟ್ಯಾಂಡಲ್ಲೂ ಸೀಯಿಂಗು. ಅವ್ರಿಬ್ರು ಎಲ್ಲೂ ಕಾಣಿಸ್ತಾ ಇಲ್ಲ. ಎಲ್ಲೋದ್ರಿ ಇವರು? ಅದೇ ಡೋಂಟ್ ಅಂಡರ್ಸ್ಟ್ಯಾಂಡಿಂಗು. ಇವ್ರಿಬ್ರು ಎಲ್ಲಿ ಕಾಣೆ ಇದ್ರು? ಅಲ್ಲ, ತಾತ ನಮ್ನ ಬಿಟ್ಟು ಸುಬ್ಬಿನ ಮಾತ್ರ ಎಲ್ಲಕ್ಕೆ ಕರ್ಕೊಂಡು ಹೋಗ್ತಾರೆ? ಗೊತ್ತಿಲ್ಲ ಕಳ್ಳ. ಯಾವತ್ತು ಹೀಗೆ ಹೇಳ್ದೆ ಕೇಳ್ದೆ ತಾತ ಆಗ್ಲಿ ಸುಬ್ಬಿ ಆಗ್ಲಿ ಎಲ್ಗೂ ಹೋಗಿದ್ದಿಲ್ಲ. ಇವತ್ತು ಎಲ್ಲಿಗೆ ಹೋದ್ರು? ಜಾಕಿ ಅಣ್ಣ, ತಾತಂಗೆ ಫೋನ್ ಮಾಡು. ಲೇ, ನಿನ್ ಮುಂದೆ ಫೋನ್ ಮಾಡ್ಲಿಲ್ಲ, ಫೋನ್ ಸ್ವಿಚ್ ಆಫ್ ಆಗೈತೆ. ಓಹ್ ಹೌದು. ನಂಗೆ ಯಾಕೋ ಭಯ ಆಗ್ತೈತೆ. ಓ, ಇವತ್ತು ಬೇರೆ ಆ ಶ್ರೀರಾಮ್ ದೇಸಾಯಿ ಸುಬ್ಲಕ್ಷ್ಮಿ ಕರ್ಕೊಂಡು ಹೋಗ್ಬಿಡ್ತಿದ್ದಾರೆ. ವಾಟ್ ಟು ಸೇ? ಅವ್ರು ಬಂದ್ರೆ ಏನಂತ ಉತ್ತರ ಕೊಡೋದು? ಸುಬ್ಬಿ, ಬಾಚೆ, ನಮ್ಮಪ್ಪನ್ನ ಕೆಟ್ಟವರು ಅಂತಿದ್ಯಲ್ಲ. ನಿನ್ ಫ್ರೆಂಡ್ಸಿಗೆ, ತಾತನ್ಗೆ ಎಲ್ರಿಗೂ ಫ್ರೂಟ್ಸ್ ತಂದಿದ್ದಾರೆ, ಹೊಸ ಬಟ್ಟೆನೂ ತಂದಿದ್ದಾರೆ. ಸುಬ್ಬಿ, ಬನ್ನಿ. ಸರ್, ಕಮ್ ಸರ್. ಸರ್, ಪ್ಲೀಸ್ ಸಿಟ್ ಸರ್. ನಿಮ್ಗೋಸ್ಕರ ಬಟ್ಟೆ ತಂದಿದ್ದು. ಪರವಾಗಿಲ್ಲ, ತಗೊಳ್ಳಿ, ಸಂಕೋಚ ಪಟ್ಕೋಬೇಡಿ. ತಗೊಳ್ಳಿ, ಏನಾಗಲ್ಲ, ಪ್ಲೀಸ್. ತಗೊಳ್ಳಿ, ನಿಮ್ಗೋಸ್ಕರ ಫ್ರೂಟ್ಸ್ ತಗೊಳ್ಳಿ. ಸುಬ್ಬಿಯಲ್ಲಿ ಕಾಣ್ತಾ ಇಲ್ಲ? ಎಲ್ಲಿ ಸುಬ್ಲಕ್ಷ್ಮಿ ಆಟಾಡಕ್ಕೆ ಹೋಗಿದ್ದಾಳ? ಸರ್, ಅದು ಸುಬ್ಬಿ ಇಲ್ಲ. ಇಲ್ಲ ಅಂದ್ರೆ ನೋಡಿ, ನಮ್ಮನ್ನು ಆಟ ಆಡಿಸ್ಬೇಡಿ. ನಮ್ಮ ಹತ್ರ ನಿಜವಾಗ್ಲೂ ಟೈಮ್ ಇಲ್ಲ. ನಾವು ಇವತ್ತು ಸುಬ್ಬಿನ ಮನೆ ಕರ್ಕೊಂಡು ಹೋಗ್ಬೇಕು. ಕರೀರಿ.
ಪ್ಲೀಸ್. ಸರ್ ನಾವು ನಿಜನೇ ಹೇಳ್ತಾ ಇದ್ದೀವಿ. ಸುಬ್ಬಿ ಮತ್ತೆ ತಾತ ಮನೇಲಿಲ್ಲ. ಮನೇಲಿಲ್ಲ ಅಂದ್ರೆ ಸುಬ್ಬೆ 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 ಸುಬ್ಲಕ್ಷ್ಮಿ ಸುಬ್ಲಕ್ಷ್ಮಿ ನಿಮ್ ತಾತ ಎಲ್ಲಿ? ತಾತನೂ ಇಲ್ಲ, ಸುಬ್ಬಿನೂ ಇಲ್ಲ ಸರ್. ಇಲ್ಲ ಅಂದ್ರೆ ಎಲ್ಲೋದ್ರು? ನಿಮಗ್ ನನ್ನ ಪ್ರಾಬ್ಲಮ್ ಏನು ಅಂತ ನಾನು ಮೊದಲೇ ಹೇಳಿದೆ ಅಲ್ವಾ? ಸುಬ್ಬಿ ಮನೆಗೆ ಬಂದೇನೆ ನನ್ನ ಹೆಂಡತಿ ಸರಿ ಹೋಗೋದು. ಪ್ಲೀಸ್ ಸೀನ ಕರೀರಿ, ಐ ಮೀನ್ ಸುಬ್ಬಿನ ಕರೀರಿ. ನಾನು ಈಗಲೇ ಅವಳನ್ನ ಕರ್ಕೊಂಡು ಹೋಗ್ಬೇಕು. ನಾನು ಬಿಟ್ಟೋಗ್ಬಿಡ ತಾಯಿ ಅಂತ ಹೇಳಬೇಕು ಅನಿಸ್ತೈತೆ, ಅದು ಹೇಳಕ್ಕಾಗಲ್ವೇ? ಹಂಗಿದ್ರೆ ಸುಬ್ಬಿನ ಅವ್ರ ತಾತ ನಮ್ ಜೊತೆ ಕಳ್ಸಕ್ ಇಷ್ಟ ಇಲ್ದೆ ಎಲ್ಲಿಗೋ ಕರ್ಕೊಂಡು ಹೋಗಿರ್ಬೇಕು. ನನ್ ಡೌಟ್ನ ಇವ್ರಿಗೆ ಹೆಂಗ್ ಹೇಳೋದು? ನೋಡಿ, ನಮ್ಮ ತಾಳ್ಮೆನ ಪರೀಕ್ಷೆ ಮಾಡ್ಬಿಡಿ. ಏನಾಯ್ತು ಅಂತ ಕರೆಕ್ಟಾಗಿ ಹೇಳಿ. ಸರ್ ನಮಗೂ ಗೊತ್ತಿಲ್ಲ ಸರ್, ಎದ್ದಾಗಿಂದ ಸುಬ್ಬಿ ಮತ್ತೆ ತಾತ ಇಬ್ರು ಕಾಣಿಸ್ತಾ ಇಲ್ಲ. ನಾವು ಎಲ್ಲ ಕಡೆ ಹುಡ್ಕೊಂಡ್ ಬಂದ್ವಿ. ಇದೆಲ್ಲದರ ಅರ್ಥ ಏನು? ಏನ್ ಆಟ ಆಡ್ತಾ ಇದ್ದೀರಾ ನಮ್ ಜೊತೆ? ಅವ್ರ ಮೇಲೆ ಕೂಗಾಬೇಡ. ಮತ್ತೇನು ಅವ್ರು ಕಾಣ್ತಾ ಇಲ್ಲ ಅಂತಂದ್ರೆ ಏನು ಅರ್ಥ? ನಮಗೇನು ಗೊತ್ತಿಲ್ಲ ಸರ್. ಮಗ, ಈ ಮಕ್ಕಳು ಸುಳ್ಳು ಹೇಳ್ತಿದ್ದಾರೆ ಅಂತ ನಂಗೆ ಅನ್ನಿಸ್ತಿಲ್ಲ ಕಣೋ. ಸ್ವಾಮಿ ಮತ್ತೆ ಸುಬ್ಬಿ ಎಲ್ಲಾದ್ರೂ ಹೋಗಿರ್ಬೋದಾ ಅಂತ. ಅದೇ ಎಲ್ಲಿ ಹೋಗಿರ್ಬೋದು? ನಮ್ಗೆ ಗೊತ್ತಿರೋ ಕಡೆ ಎಲ್ಲ ಕಡೆ ಹುಡ್ಕಿದ್ವಿ. ತಾತ ಸುಬ್ಬಿ ಎಲ್ಲೋ ಕಾಣ್ತಿಲ್ಲ. ಅವ್ರು ನಮ್ನ ಬಿಟ್ಟು ಹೋಗೋರೆ. ಅಳ್ಬೇಡಿ, ಅವ್ರನ್ನ ಹುಡ್ಕೋಣ. ಅವ್ರು ಡೈಲಿ ಎಲ್ಲಿ ಓಡಾಡ್ತಾರೆ ಅಂತ ನೀವು ನಮ್ಗೆ ಹೇಳಿದ್ರೆ ಎಲ್ಲರೂ ಒಟ್ಟಿಗೆ ಹೋಗಿ ಹುಡ್ಕೋಣ. ಸರಿ ಸರ್. ಬನ್ನಿ. ಓ ಭಾರ್ಗೋ, ಏನು ಭಾರ್ಗೋ ಇದು? ಮ್ಯಾಚ್ ಮುಗ್ದೋಗಿರೋ ಸ್ಟೇಡಿಯಂ ಥರ ಮನೆ ಖಾಲಿ ಹೊಡಿತಾ ಇದೆ. ಎರಡು ಟೀಮ್ ಕ್ಯಾಪ್ಟನ್ಗಳು, ಒಂದು ಕ್ಯಾಪ್ಟನ್ ಸೀತಾ, ಇನ್ನೊಂದು ಕ್ಯಾಪ್ಟನ್ ನೀನು, ಇಬ್ಬರೇ ಇದ್ದೀರಾ. ಮ್ಯಾಚ್ ರೆಫ್ರಿ ಅಪ್ಪಾಜಿ ಎಲ್ಲೋದ್ರು? ಈ ಸಬ್ಸ್ಟಿಟ್ಯೂಟ್ ಪ್ಲೇಯರ್ ಸಾಧನಾ ಅವಳೇ ಹೋದ್ಲು. ನಿಮ್ಮ ಅಪ್ಪಾಜಿ ಮ್ಯಾಚ್ ರೆಫ್ರಿ. ಇವತ್ತು ಮಂತ್ಲಿ ಚೆಕಪ್ ಇತ್ತು, ಅದಕ್ಕೆ ಸಬ್ಸ್ಟಿಟ್ಯೂಟ್ ಪ್ಲೇಯರ್ ಸಾಧನನ ಜೊತೆ ಕಳಿಸ್ಕೊಟ್ಟಿದ್ದೀನಿ. ಓಹೋ, ಅಂದರೆ ಯಾವುದೋ ಹೊಸ ಗೇಮ್ ಪ್ಲ್ಯಾನ್ ಮಾಡಿದ್ಯಾ ಅಂತ ಆಯಿತು. ಗೇಮ್ ಪ್ಲಾನ್ ಮಾಡ್ತಾ ಇರೋದು ನಾನಲ್ಲ, ರಾಮ ಮತ್ತೆ ಅಶೋಕ. ಸೀತಾ ಹುಷಾರಾಗ್ತಾಳೆ ಅಂತ ತುಂಬ ಕಾನ್ಫಿಡೆನ್ಸಲ್ಲಿ ಮಾತಾಡ್ತಾ ಇದ್ದಾನೆ. ಅದು ಹೇಗೆ ಭಾರ್ಗೋ? ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ಆ ರಾಮನ ಬಾಯಿಗೆ ಬೀಗ ಹಾಕಿಸಿ ಅಶೋಕ ನನಗೆ ಯಾವುದೇ ಕ್ಲೂ ಸಿಗದೆ ಇರೋ ಹಾಗೆ ಆಟ ಆಡ್ತಾ ಇದ್ದಾನೆ. ಯಾವುದೇ ಕಾರಣಕ್ಕೂ ಸೀತಾ ಮಾತ್ರ ಸರಿ ಹೋಗಬಾರ್ದು. ಸರಿ, ಈಗ ಅದಕ್ಕೆ ನಿನ್ನ ಸ್ಟ್ರಾಟಜಿ ಏನು? ರಾಮನ್ ಪ್ಲಾನ್ ವರ್ಕ್ ಆಗೋದಕ್ಕೂ ಮುಂಚೆ ಸೀತಾ ಹಾಸ್ಪಿಟ್ಲಿಗೆ ಸೇರಬೇಕು. ಅಂದರೆ ರಾಮ ಮಾಯಾಜಿಂಕೆನ ಹಿಡ್ಕೊಂಬರೋದಕ್ಕೂ ಮುಂಚೆ ಹಾಸ್ಪಿಟ್ಲವರು ಪುಷ್ಪಕ ವಿಮಾನದಲ್ಲಿ ಸೀತನ ಅಂತ ಎತ್ತಾಕೊಂಡು ಹೋಗಬೇಕು, ಕರೆಕ್ಟಾ? ನಿನಗೊಂದು ಹಾಸ್ಪಿಟಲ್ ನಂಬರ್ ಕಳಿಸಿದ್ದೀನಿ, ಅವ್ರಿಗೆ ಫೋನ್ ಮಾಡಿ ಬರೋದಕ್ಕೆ ಹೇಳಿ. ನಾನು ಯಾವುದೋ ಕ್ಲೈಂಟ್ ಮೆಸೇಜ್ ಅಂದ್ಕೊಂಡೆ, ನೀನು ಮೆಸೇಜ್ ಮಾಡ್ಬಿಟ್ಟಿದ್ಯಾ? ಆದರೆ ಈಗ ಸೀತಾ ಸರಿಯಾಗಿದ್ದಾಳಲ್ಲ ಭಾರ್ಗೋ? ಈಗ ಸರಿ ಇದ್ದಾಳೆ. ಫೋನ್ ಮಾಡು. ನಿನಗಿವೆಲ್ಲ ಅರ್ಥ ಆಗಲ್ಲ, ಹೇಳಿದ ಕೆಲಸ ಮಾತ್ರ ಮಾಡು.
ನಾವ್ ಎಲ್ಲಿದ್ದೀವಿ? ತಾತ ಎದ್ದೋಳು ತಾತ, ತಾತ ಎದ್ದೋಳು ತಾತ. ಇದ್ಯಾವ ಜಾಗ? ನಾವ್ಯಾಕೆ ಇಲ್ಲಿಗೆ ಬಂದಿದ್ದೀವಿ? ಮಾತಾಡು ತಾತ, ನನ್ಗೆ ಭಯ ಆಗ್ತೈತೆ. ಸುಬ್ಬಿ, ಈಗ ನಾವು ಅಲ್ಲಿದ್ದಿದ್ರೆ ಶ್ರೀರಾಮ್ ದೇಸಾಯಿ ಬಂದು ಕರ್ಕೊಂಡು ಹೋಗ್ತಾರೆ. ಇವತ್ತು ನಾನು ಅವ್ರ ಜೊತೆ ಹೋಗ್ಬೇಕಲ್ವಾ? ಆದರೆ ನಿನ್ನ ಕಳಿಸ್ಕೊಡೋಕ್ಕೆ ನನಗೆ ಇಷ್ಟ ಇಲ್ಲ. ಅದಕ್ಕೆ ಇಲ್ಲಿ ಕರ್ಕೊಂಬಂದಿದ್ದೀನಿ. ನಾವಿಲ್ಲಿದ್ದರೆ ಅವ್ರಿಗೆ ಗೊತ್ತಾಗಕ್ಕಿಲ್ಲ. ಒಂದಷ್ಟು ದಿನ ಹುಡ್ಕಾಡಿ ಸುಮ್ಮನಾಗ್ತಾರೆ. ಅದಕ್ಕೆ ಸ್ವಲ್ಪ ದಿನ ಯಾರಿಗೂ ಕಾಣ್ದಂಗೆ ನಾವು ಇಲ್ಲೇ ಇರೋಣ, ಆಯ್ತಾ? ಮತ್ತೆ ಪುಟ್ಲಿಂಗು, ಜಾಕಿ ಅಣ್ಣ, ಕಾವೇರಿ ಅಕ್ಕ ಅವರೆಲ್ಲ ನಮ್ಮ ಜೊತೆ ಇರಲ್ವಾ? ಅವರೆಲ್ಲ ಅವ್ರ ಪಾಡ್ಗೆ ಇರ್ತಾರೆ. ಆಗಕ್ಕಿಲ್ಲ. ಯಾಕವ್ವ? ನಾನು ಶ್ರೀರಾಮ್ ದೇಸಾಯಿ ಮನೆಗೆ ಹೋಗ್ಬೇಕು. ಅವ್ರ ಜೊತೆಗೆ ಹೋಗೋಕ್ಕೆ ನಿಂಗೆ ಇಷ್ಟ ಇರಲಿಲ್ಲ ಅಲ್ವಾ? ಈಗ ಹಿಂಗೆ ಮಾತಾಡ್ತಾ ಇದೀಯಾ? ಹೌದು, ಇಷ್ಟ ಇರಲಿಲ್ಲ. ಆದ್ರೆ ಆ ಶ್ರೀರಾಮ್ ದೇಸಾಯಿ ತವ ನಾವು ದುಡ್ಡು ತಗೊಂಡಿದೀವಿ ಅಲ್ವಾ? ನಾವ್ ಕೇಳಿದ್ಕಿಂತ ಜಾಸ್ತಿ ದುಡ್ಡು ಕೊಟ್ಟವ್ರೆ. ನಾನು ಅವ್ರ ಜೊತೆ ಹೋಗ್ತೀನಿ ಅಂತ ಅವ್ರು ನಂಬ್ಕೊಂಡವ್ರೆ. ಈಗ ಹಿಂಗ್ ಮಾಡೋದು ತಪ್ಪಲ್ವಾ ತಾತ? ತಪ್ಪು ಗಿಪ್ಪು ಏನೂ ಇಲ್ಲ. ಈ ಶ್ರೀಮಂತರು ದುಡ್ಡು ಕೊಟ್ಟು ಎಲ್ಲರನ್ನೂ ಕೊಂಡ್ಕೋಬಹುದು ಅಂದ್ಕೊಂಡಿದ್ದಾರೆ. ಅವ್ರ ಮನೇಲಿ ಅವ್ರ ಮಗಳಿಲ್ವಂತೆ, ಅದಕ್ಕೆ ನಿನ್ನ ಕರ್ಕೊಂಡು ಹೋಗ್ತಾರಂತೆ. ಇದೆಷ್ಟು ಸರಿ ಹೇಳು? ನಾನು ಮಾತ್ರ ಎಲ್ಲೂ ಕಳ್ಸೋಕ್ಕಿಲ್ಲ. ಅದೇನು ಮಾಡ್ತಾರೋ ಮಾಡ್ಕೊಳ್ಳಿ, ನೋಡೋಣ. ಈಗ ನೀನು ತಿನ್ನಕ್ಕೆ ಏನಾದರೂ ಕಟ್ಸ್ಕೊಂಬರ್ಲಾ? ನನ್ಗೇನೋ ಬ್ಯಾಡ. ಯಾಕವ್ವ? ತಾತ, ನಾವು ತಪ್ಪು ಮಾಡ್ತಾ ಇದ್ದೀವಿ. ನನಗೆ ಹೋಗದೆ ಇದ್ರೆ ಅವ್ರಿಗೆ ಮೋಸ ಮಾಡ್ದಂಗಲ್ವಾ? ನಮ್ಮಮ್ಮ ಹೇಳ್ತಿರ್ತಾರೆ ಯಾರಿಗೂ ಮೋಸ ಮಾಡಬಾರ್ದು ಅಂತ. ಅದರಲ್ಲೂ ನಾವು ನಮ್ದವ್ರಿಗೆ ಮೋಸ ಮಾಡಲೇಬಾರ್ದಂತೆ. ಏ ಸುಮ್ಮನಿರೆ. ಫಿಲಮ್ ಶೂಟಿಂಗು, ಸೀರಿಯಲ್ ಶೂಟಿಂಗು ಅಂತ ಅವ್ರು ಮೋಸ ಮಾಡಿತಾನೆ ನಿನ್ನ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾ ಇರೋದು. ಮೋಸಕ್ಕೆ ಮೋಸ, ಮುಯ್ಯಿಗೆ ಮುಯ್ಯಿ ಸೊರವಾಯಿತು. ಯಾಕೆ ಕಳ್ತಿದೀಯಾ ಸುಬ್ಬಿ? ಈ ತಾತನ ಬಿಟ್ಟು ಹೋಗೋಕ್ಕೆ ನಿನಗೂ ಮನಸ್ಸಿಲ್ಲ ತಾನೆ? ನನ್ನ ಜೊತೆ ಆರಾಮಾಗಿರು ಅಷ್ಟೇ. ಇಲ್ಲ, ನಮ್ಮ ಮನೆಗೆ ಹೋಗೋಣ ತಾತ. ಮನೆಗೆ ಹೋಗಕ್ಕೆ ಆಗಕ್ಕಿಲ್ಲ. ಹಠ ಮಾಡಬೇಡ ನೀನು. ಸುಬ್ಬಿ, ನೀನ್ ಇಲ್ಲಿದ್ಯಾ? ಅಲ್ಲಿ ಆಕೋಶ್ ಅಂಕಲು ಮತ್ತೆ ಅಪ್ಪ ನಿನ್ನ ಹುಡುಕ್ತಾ ಇದ್ದಾರೆ. ಏನು ಮಾತಾಡ್ಬೇಡ. ನಿನ್ ತಾತ ನೀನು ಇಲ್ಲಿ ಬಚ್ಚಿಟ್ಟಿದ್ದಾರಾ? ಮಾಡ್ತೀನಿ. ಅಶೋಕ, ಏನೋ ಮಾಡೋದು? ಸುಬ್ಬಿ ಎಲ್ಲೂ ಕಾಣ್ತಾನೆ ಇಲ್ವಲ್ಲೋ? ಆ ಸ್ವಾಮಿನೇ ಸುಬ್ಬಿನ ಎಲ್ಲೋ ಕರ್ಕೊಂಡು ಹೋಗಿದ್ದಾನೆ ಕಣ. ಅವನಿಗೆ ಸುಬ್ಬಿನ ನಮ್ಮ ಜೊತೆ ಕಳ್ಸಕ್ಕೆ ಇಷ್ಟ ಇರಲಿಲ್ಲ, ಅದಕ್ಕೆ ಹೀಗೆ ಮಾಡಿದ್ದಾನೆ. ಸುಬ್ಬಿ ಮನೆಗೆ ಬರ್ದೇ ಹೋದ್ರೆ ಸೀತಾ ಸರಿ ಹೋಗಲ್ಲ. ಸೀತಾ ಸರಿ ಹೋಗದೆ ಹೋದ್ರೆ ತಾತ ಹಾಸ್ಪಿಟಲ್ ಸೇರ್ಬೇಕು ಅಂತ ಹಠ ಮಾಡ್ತಿದ್ದಾರೆ ಮರಯ್ಯ. ಓ ಗಾಡ್. ಸೀಪುಟ ಪ್ಲೀಸ್ ಹೆಲ್ಪ್ ಮೀ ಕಂದ. ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಅಪ್ಪ,
ಸುಬ್ಬಿ ಮತ್ತೆ ತಾತ ಎಲ್ಲಿದ್ದಾರೆ ಅಂತ ನನ್ಗೆ ಗೊತ್ತು. ಮುಂದ್ಗಡೆ ಗೋಡಾನಲ್ಲಿ ಅವರಿದ್ದಾರೆ. ಅಪ್ಪನ್ಗೆ ನನ್ನ ಮಾತು ಕೇಳಿಸಲ್ವಲ್ಲ? ಅಶೋಕ ಮಗ, ನಾವು ಈಗಲೇ ಧೈರ್ಯ ಕಳ್ಕೊಳ್ಳೋದು ಬೇಡ. ನೀ ಕಾರ್ ಹತ್ತು, ಸ್ವಲ್ಪ ಹೊರಗಡೆ ಹೋಗಿ ಹುಡ್ಕೋಣ. ಹೇಳಿ ಹತ್ತು, ಬನ್ನಿ, ನೀವು ಬನ್ನಿ, ಬೇಗ ಬೇಗ ನಾನು ಇವ್ರ ಜೊತೆ ಹೋಗ್ತೀನಿ. ಹತ್ತಿ.